ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಏನು ಬಾಂಗ್ಲಾದೇಶದಲ್ಲಿ ಯುನಿಸ್ ಸರ್ಕಾರ ಹಿಂದೂಗಳ ಮೇಲೆ ಒಂದು ದೊಡ್ಡ ಅತ್ಯಾಚಾರವನ್ನು ಮಾಡ್ತಾ ಇದೆ, ಲೂಟಿ ಮಾಡ್ತಾ ಇದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶದ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದರ ಮೂಲಕವಾಗಿ ಇವತ್ತು ಸಹಿತ ಬೆಳಗಾವಿನಲ್ಲಿ ನಾವು ಎಲ್ಲ ಸಂತರ ನೇತೃತ್ವದಲ್ಲಿ ಇದನ್ನು ಪ್ರತಿಭಟನೆಯನ್ನು ಹಂಚಿಕೊಂಡಿದ್ದೀವಿ. ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಭಾರತದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರಿಗೆ ಆಗ್ರಹ ಮಾಡ್ತೀವಿ. ಉಕ್ರೇನದಲ್ಲಿ ಶಾಂತಿ ಸ್ಥಾಪನೆಗೆ ನೀವು ಇಷ್ಟು ಏನು ಕಾಳಜಿ ಕೊಡ್ತೀರಿ, ಆ ಕಾಳಜಿಯನ್ನು ಈ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಬಗ್ಗೆ ಕೊಡಬೇಕು ಅನ್ನುವಂತಹ ವಿಶ್ವ ಹಿಂದೂ ಪರಿಷತ್ ಆಗ್ರಹ ಮಾಡುತ್ತೆ. ಯಾವ ಹಿಂದೂಗಳ ಓಟಿನಿಂದ ನೀವು ಆರಿಸಿ ಬಂದಿದ್ದೀರಿ, ಆ ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇರುವಂತಹ ನಮ್ಮ ದೇಶದ ಪ್ರಧಾನಿಯವರು ಎಲ್ಲ ಕೆಲಸಗಳನ್ನು ಬಿಟ್ಟು ಅಲ್ಲಿರುವಂತಹ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಸಂರಕ್ಷಣೆ ಮಾಡಬೇಕು. ಯಾವಾಗ ಹಿಂದೂಗಳ ಮೇಲೆ ಅತ್ಯಾಚಾರ ನಡೆಯುವಂತಹ ಸಂದರ್ಭದಲ್ಲಿ ಪ್ರಭು ಚಿನ್ಮಯಾನಂದ ಸ್ವಾಮೀಜಿಯವರು ಇಸ್ಕಾನ್ ಯಾವುದು ಕೃಷ್ಣ ಮಠ ಏನಿದೆ ಎಲ್ಲ बांगलादेशच्या जिहादी मनोवृत्तीच्या पंतप्रधान मोहम्मद युनिस यानं तेथील प्रसिद्ध इस्कॉन मंदिरचे पुजारी चिन्मयानंद कृष्णदास यांना विनाकारण त्यांच्यावर केस घालून अटक केली आहे. याचं कारण म्हणजे त्यांनी धर्माचा प्रसार करत असताना जे लोक त्यांच्यावर विश्वास ठेवून त्यांच्या पाठीमागे येत होते, हा धर्माचा प्रसार वाढू नये व हिंदू मनोवृत्तीचे लोक तिथं परत तो होऊ नये हा दृष्टिकोन ठेवून विनाकारण त्यांना डांबण्यात आलं. अरे मोहम्मद युनूस, तुला मी एक सांगतो, तुला जर करायचं असेल तर समोरून लढाई कर, त्याला हिंदू समाज तयार आहे. असे पाठीमागून स्वामीजींना हात टाकून हे कारस्थान करत असलं तर इथं हिंदू समाजाला पण उग्रता व्हावी लागेल. आज जे स्वामीजी रस्त्यावर उतरलेले आहेत, तर तू आमच्या हिंदू समाजाचा विचार करू नकोस. फक्त स्वामीजी जर रस्त्यावर उतरले तर तुमच्या बांगलादेशची अवस्था काय होईल हे तू विचार कर. आणि असं जर कृत्य हे घडत असेल तर पंतप्रधान नरेंद्र मोदींना पण विनंती करतो की तुम्ही हिंदूंच्या मतावर निवडून आलेला आहात आणि हे हिंदूंच्यावर जिथं इथं आक्रमण होतं ते तुमचं अधिकार आहे आणि काम आहे की तिथल्या हिंदूंवर जे आक्रमण होत असतं ते थांबवायला पाहिजे. तिथल्या मानवाधिकार अधिकाऱ्यांना सांगून हे असं जर होत गेलं तर हिंदुस्थान गप बसणार नाही. कारण भारत हा काय कुठला धर्मशाळा चालवणारा देश नाही आहे. आज भारतामध्ये कित्येक बांगलादेश मागण्या तिथं शरण घेऊन आलेले आहेत. त्याची लिस्ट आमच्या विश्व हिंदू परिषदेच्या कार्यकर्त्यांकडे आहे. ನಮ್ಮ ಭಾರತೀಯ ಸಂಸ್ಕೃತಿ ಸಾವಿರಾರು ವರ್ಷದ ಹಿಂದಿನ ಸಂಸ್ಕೃತಿ. ನಮ್ಮ ಭಾರತ ಸರ್ವ ವಿಶ್ವ ಪ್ರೇಮಿಗಳಿಗೆ ಇದು ಆಗರದ ತಾಣ. ಹಿಂಗಿರುವಾಗ ನಮ್ಮಲ್ಲಿಯ ಹಿಂದೂಗಳ ಮೇಲೆ ಈ ಬಾಂಗ್ಲಾದೇಶದಲ್ಲಿ ಅತ್ಯಾಚಾರ, ಅವರನ್ನು ಹಿಂಸೆಗೊಳಪಡಿಸುವುದು ಹಾಗೂ ಅಲ್ಲಿನ ಸರ್ಕಾರ ನಮ್ಮ ಹಿಂದೂಗಳನ್ನು ನಿರ್ಲಕ್ಷಿಸಿ ನಮ್ಮ ಇಸ್ಕಾನ್ ಟೆಂಪಲ್ದ ಚಿನ್ಮಯಿ ಕೃಷ್ಣ ಪ್ರಭುದಾಸ್ ಅವರನ್ನು ಯಾವ ಸಂತ ನಮ್ಮನ್ನು ಒಗ್ಗಡಿಸುವ ಕೆಲಸವನ್ನು ಮಾಡುತ್ತಿದ್ದರು ಅಂತ ಸಂತರನ್ನು ಕಾರಣವಿಲ್ಲದೆ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಹೇಡಿತನದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಹಿಂದೂಗಳ ಪರವಾಗಿ ನಾವು ಅವರನ್ನು ಖಂಡಿಸೋಣ, ಈ ಕೃತ್ಯವನ್ನು ಖಂಡಿಸೋಣ. ಹಾಗೂ ಅದಲ್ಲದೆ ಈಗ ಸದ್ಯ ಇಂಥ ಸಂತರು ಅವರು ಒಬ್ಬರೇ ಇಲ್ಲ, ಎಲ್ಲ ಜಗತ್ತಿನಾದ್ಯಂತ ಇಸ್ಕಾನ್ ಟೆಂಪಲ್ಗಳಿವೆ. ಜಗತ್ತಿನಾದ್ಯಂತ ವಿಶ್ವ ಶಾಂತಿಗೆ ಪ್ರಯತ್ನ ಮಾಡುವಂತಹ ಒಂದು ದೊಡ್ಡ ಸಂಸ್ಥೆ ಅದು. ಅಮೆರಿಕದಲ್ಲಿ ಮೊಟ್ಟ ಮೊದಲಿಗೆ ಅಡಿಪಾಯವನ್ನು ಹಾಕಿದ ಇಸ್ಕಾನ್ ಟೆಂಪಲ್ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿಯೂ ಪಸರಿಸಿದೆ. ಹೀಗಾಗಿ ಯಾವಾಗಲಾದರೂ ಇಸ್ಕಾನ್ ಟೆಂಪಲ್ದವರು ಎಲ್ಲಿಯೂ ಯಾವ ಧರ್ಮದ ವಿರೋಧವನ್ನು ಕೆಲಸ ಮಾಡಿಲ್ಲ. ಅವರು ಚಿನ್ಮಯಿ ಕೃಷ್ಣ ಪ್ರಭು ಕೋರ್ಟ್ ಮಾಡಿದ್ರು ಕೋರ್ಟ್ ಮಾಡಿದ್ರೆ ಏನಿದೆ
ಅವ್ರಿಗೆ ಸರ್ಕಾರಿ ಕೆಲಸ ಮಾಡಲಿಕ್ಕೆ ಇವರು ಅಡತಡೆ ಮಾಡ್ತಾರೆ. ಅದೇ ಈ ಕಿಲೋಮೀಟರ್ ಅಂತ ಯಾಕ್ರಿ ಸ್ಟ್ರಾಂಗ್ ಪಾಯಿಂಟ್ ಇದೆ ಅಂದ್ರೆ ಮೀಟಿಂಗ್ ಮಾಡಿ ಆವಾಗ ನಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂದ್ರೆ ಆವಾಗ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.